ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದಂತಹ ಪ್ರಾಣಾಯಾಮನ ಹೇಳ್ಕೊಡ್ತೀನಿ. ಅದರ ಹೆಸರು ಸೂರ್ಯ ಭೇದಿ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು ಇದನ್ನು ರೈಟ್ ನಾಸ್ಟ್ರಿಲ್ ಬ್ರೀತಿಂಗ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಯಾವ ಯಾವ ಲಾಭಗಳು ಉಂಟಾಗುತ್ತೆ ಮತ್ತು ಯಾರು ಈ ಒಂದು ಪ್ರಾಣಾಯಾಮನ ಮಾಡಬಾರ್ದು, ಈ ರೈಟ್ ಟೆಕ್ನಿಕ್ ಏನು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ದೇಹದಲ್ಲಿ ಟೋಟಲ್ ಆಗಿ 72,000 ನಾಡಿಗಳಿರ್ತವೆ. ಸೊ ಈ 72,000ಗಳಲ್ಲಿ ಪ್ರಮುಖವಾಗಿ 3 ನಾಡಿಗಳಿದ್ದಾವೆ. ಅದು ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತ ಹೇಳಿಬಿಟ್ಟು. ಹಾಗಾದರೆ ಈ ನಾಡಿಗಳನ್ನು ನಾವು ನೋಡ್ಬೋದಾ? ಸೊ ಖಂಡಿತವಾಗ್ಲೂ ಇಲ್ಲ. ಸೊ ನಮ್ಮ ಬೆನ್ನು ಹುರಿ ಏನಿದೆಯಲ್ಲ, ನಮ್ಮ ಸ್ಪೈನಲ್ ಕಾರ್ಡ್ ಏನಿದೆಯಲ್ಲ, ಸೊ ಇದರ ಲೆಫ್ಟ್ ಸೈಡ್ ಏನಿದೆಯಲ್ಲ, ಇದು ಇಡನಾಡಿನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಒಂದು ಚಂದ್ರ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಇರ್ತಕ್ಕಂತಹ ರೈಟ್ ಸೈಡ್ ಏನಿದೆಯಲ್ಲ, ಇದು ಪಿಂಗಳ ನಾಡಿನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಇದು ಸೂರ್ಯ ನಾಡಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ 2 ನಾಡಿಗಳು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಸುಷುಮ್ನ ನಾಡಿ ಅಂತ ಹೇಳಿಬಿಟ್ಟು ಸೊ ಇದು ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ನಮ್ಮ ಷಡ್ ಚಕ್ರಗಳಲ್ಲಿ ಇರ್ತಕ್ಕಂತಹ ಒಂದು ಬ್ಲಾಕೇಜಸ್ಗಳು ಏನಿದೆಯಲ್ಲ, ಇದು ಕ್ಲಿಯರ್ ಮಾಡುತ್ತೆ. ಸೊ ಹಾಗಿದ್ರೆ ಈ ಒಂದು ಷಡ್ ಚಕ್ರಗಳಲ್ಲಿ ಇರ್ತಕ್ಕಂತಹ ಬ್ಲಾಕೇಜ್ ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ? ಸೊ ಕ್ಲಿಯರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಫಿಸಿಕಲ್ ಡಿಸೀಸಸ್ ಏನಿದೆಯಲ್ಲ, ಸೊ ಇದು ಕ್ಯೂರ್ ಮಾಡುತ್ತೆ ಮತ್ತು ಮೆಂಟಲ್ ಡಿಸಾರ್ಡರ್ಸ್ಗಳು ಕೂಡ ಕ್ಯೂರ್ ಮಾಡುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪಿಂಗಳ ನಾಡಿ ಏನಿದೆಯಲ್ಲ, ಸೊ ನಮ್ಮ ರೈಟ್ ನಾಸ್ಟ್ರಿಲ್ ಏನಿದೆಯಲ್ಲ, ಸೊ ಈ ರೈಟ್ ನಾಸ್ಟ್ರಿಲ್ನ ಆ್ಯಕ್ಟಿವೇಟ್ ಮಾಡ್ತಕ್ಕಂತಹ ಒಂದು ಪ್ರಾಣಾಯಾಮ, ಅದು ಸೂರ್ಯ ಭೇದಿ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು. ಸೊ ಸೂರ್ಯ ಅಂತ ಅಂದರೆ ಸೂರ್ಯ ಅಂದರೆ ಒಂದು ಉಷ್ಣ ತತ್ವ. ಸೊ ಈ ಒಂದು ಉಷ್ಣ ತತ್ವನ ನಮ್ಮ ದೇಹದಲ್ಲಿ ಆ್ಯಕ್ಟಿವೇಟ್ ಮಾಡ್ತಕ್ಕಂತಹ ಕಾರ್ಯ ಈ ಒಂದು ಸೂರ್ಯ ಭೇದನ ಪ್ರಾಣಾಯಾಮ ಮಾಡುತ್ತೆ. ಸೊ ಈ ಒಂದು ಇಡ ಮತ್ತು ಪಿಂಗಳ ನಾಡಿ ಏನಿದೆಯಲ್ಲ, ನಾನು ಏನು ಹೇಳಿದ್ನಲ್ಲ ಫ್ರೆಂಡ್ಸ್, ಸೊ ಈ ಒಂದು ನಾಡಿಗಳು ಏನಿದೆಯಲ್ಲ ನಮ್ಮ ಸ್ಪೈನಲ್ ಕಾರ್ಡಿಂದ ನಮ್ಮ ಲೆಫ್ಟ್ ಮತ್ತು ರೈಟ್ ನಾಸ್ಟ್ರಿಲಲ್ಲಿ ಎಂಡ್ ಆಗುತ್ತೆ. ಸೊ ಇವತ್ತಿನ ಪ್ರಾಣಾಯಾಮ ಏನಿದೆಯಲ್ಲ, ಸೊ ಇದು ಉಷ್ಣ ತತ್ವನ ಒಂದು ಜಾಸ್ತಿ ಮಾಡೋದ್ರಿಂದ, ಸೊ ಈ ಒಂದು ಪ್ರಾಣಾಯಾಮ ಏನಿದೆಯಲ್ಲ, ಹೈ ಬಿ ಪಿ ಇರ್ತಾರಲ್ಲ, ಸೊ ಹೈ ಬಿ ಪಿ ಇರೋರು ಈ ಒಂದು ಪ್ರಾಣಾಯಾಮನ ಮಾಡೋದು ಬೇಡ. ಹಾಗಿದ್ರೆ ಬನ್ನಿ ಈ ಒಂದು ಪ್ರಾಣಾಯಾಮದ ಬೆನಿಫಿಟ್ಸ್ಗಳು, ಲಾಭಗಳು ಏನೇನು ಅಂತೇಳಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ಯಾರಿಗೆ ಒಂದು ಕಫ ಪ್ರಾಬ್ಲಮ್ ಇರುತ್ತಲ್ಲ, ಯಾರಿಗೆ ಯಾವಾಗಲೂ ಮೂಗು ಕಟ್ಟಿರುತ್ತೆ, ಸೈನಸೈಟಿಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವರು ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಒಂದು ಪಿಂಗಳ ನಾಡಿ ಏನಿದೆಯಲ್ಲ, ಇದು ಆ್ಯಕ್ಟಿವೇಟ್ ಆಗೋದ್ರಿಂದ ಮತ್ತು ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಈ ಒಂದು ಸೈನಸೈಟಿಸ್, ಮೂಗು ಕಟ್ಟೋದು ಮತ್ತು ಕಫ ದೋಷ ಇರತಕ್ಕಂಥದ್ದು ಕೂಡ ಈ ಒಂದು ಪ್ರಾಣಾಯಾಮದಿಂದ ಅನುಕೂಲ ಆಗುತ್ತೆ. ಮತ್ತು ಯಾರಿಗೆ ಯಾವಾಗಲೂ ಒಂದು ಲೋ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಮತ್ತು ಲೇಸಿನೆಸ್ ಇರುತ್ತಲ್ಲ, ಅವರು ಕೂಡ ಈ ಒಂದು ಪ್ರಾಣಾಯಾಮ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ಹಾಗಿದ್ರೆ ಬನ್ನಿ ಈ ಒಂದು ಸೂರ್ಯ ಭೇದಿ ಪ್ರಾಣಾಯಾಮನ ಹೇಗೆ ಅಭ್ಯಾಸ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಮ್ಮ ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನುಹುರಿ ಸ್ಟ್ರೈಟ್ ಇರಲಿ. ನಾವು ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಕುತ್ಕೋಬೋದು, ಸುಖಾಸನ ಅಥವಾ ವಜ್ರಾಸನ, ಪದ್ಮಾಸನದಲ್ಲಿ ಕುತ್ಕೋಬೋದು. ನೆಕ್ಸ್ಟು ಲೆಫ್ಟ್ ಹ್ಯಾಂಡಲ್ಲಿ ನಾನು ಚಿನ್ನ ಮುದ್ರ ಅವ್ರ ಜ್ಞಾನ ಮುದ್ರ ಹಾಕ್ತಾಯಿದ್ದೀನಿ ಈ ರೀತಿ. ನೆಕ್ಸ್ಟ್ ರೈಟ್ ಹ್ಯಾಂಡಲ್ಲಿ ಈ ರೀತಿ ಪ್ರಣವ ಮುದ್ರ. ಓಕೆ, ಸೊ ಈ ರೀತಿ ಪ್ರಣವ ಮುದ್ರ ಹಾಕಿ ನೆಕ್ಸ್ಟು ಇಲ್ಲಿ ಮೇನಾಗಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ರೈಟ್ ನಾಸ್ಟ್ರಿಲಿಂದ ನಾವು ಇನ್ಹೇಲ್ ಮಾಡ್ತೀವಿ, ಉಸಿರನ್ನ ಒಳಗೆ ತೊಗೋತೀವಿ ಮತ್ತು ಲೆಫ್ಟ್ ನಾಸ್ಟ್ರಿಲಿಂದ ಉಸಿರನ್ನ ಹೊರಬಿಡ್ತೀವಿ. ಸೊ ಇದರ ಒಂದು ರೇಷಿಯೋನ ಬಿಗಿನರ್ಸ್ ನೆನ್ಪಿಟ್ಕೊಳ್ಳಿ. ಸೊ ಯಾವತ್ತೂ ಈ ಒಂದು ಪ್ರಾಣಾಯಾಮನ ಅಭ್ಯಾಸ ಮಾಡದೇ ಇರೋರು 1:1 ರೇಷಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿ. ಅಂದರೆ ನಾವು 4 ಕೌಂಟಷ್ಟು ನಾವು ಉಸಿರನ್ನ ಒಳಗೆ ತೊಗೊಂಡ್ರೆ ನಾವು 4 ಕೌಂಟಷ್ಟು ನಾವು ಉಸಿರನ್ನ ಹೊರಬಿಡ್ತೀವಿ. ಸೊ ಇದು 1:1 ರೇಷಿಯೋ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಈಗ ಒಂದು ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲು ಕಣ್ಗಳನ್ನು ಕ್ಲೋಸ್ ಮಾಡಿ, ನೆಕ್ಸ್ಟು ನಮ್ಮ ಲೆಫ್ಟ್ ನಾಸ್ಟ್ರಿಲ್ ಏನಿದೆಯಲ್ಲ ಇದನ್ನು ಕ್ಲೋಸ್ ಮಾಡಿ, ರೈಟಿಂದ ಇನ್ಹೇಲ್ ಮಾಡಿ ಉಸಿರನ್ನ ತಗೊಳ್ಳಿ 4 ಕೌಂಟ್ಸ್ ಅಷ್ಟು. 1 2 3 4. ಈಗ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ಬಿಡಿ 4 ಕೌಂಟ್ಸ್ ಅಷ್ಟು. 1 2 3 4. ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ಇದು ಬಿಗಿನರ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ 1:1 ರೇಷಿಯೋದಲ್ಲಿ. ಇನ್ನೊಂದು ವೇರಿಯೇಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ 1:2 ರೇಷಿಯೋ. ಅಂದರೆ ನಾವು ಎಷ್ಟು ಉಸಿರನ್ನ ಒಳಗೆ ತೊಗೋತೀವಿ ಅದ್ರ ಡಬಲ್ ಅಷ್ಟು ಉಸಿರನ್ನ ಹೊರಬಿಡ್ತೀವಿ. ಅಂದರೆ ನಾವು 4 ಕೌಂಟಷ್ಟು ಉಸಿರನ್ನ ಒಳಗೆ ತೊಗೊಂಡ್ರೆ 8 ಕೌಂಟಷ್ಟು ನಾವೇನು ಮಾಡ್ತೀವಿ, ಉಸಿರನ್ನ ಹೊರಬಿಡ್ತೀವಿ. ಸೊ ಇದು 1:2 ರೇಷಿಯೋ. ಸೊ ಬನ್ನಿ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ತೀನಿ. ಈ ರೀತಿ ಪ್ರಣವ ಮುದ್ರ, ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ 4 ಕೌಂಟ್ಸ್ ಅಷ್ಟು. 1 2 3 4.
ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ಬಿಡಿ. 8 ಕೌಂಟಷ್ಟು. 1 2 3 4 5 6 7 8. ರಿಲ್ಯಾಕ್ಸ್. ಸೊ ಇದು ಸೆಕೆಂಡ್ ವೇರಿಯೇಷನ್ ಆಗಿತ್ತು. ಥರ್ಡ್ ವೇರಿಯೇಷನ್ ಬಂದುಬಿಟ್ಟು ನೀವು ಕುಂಭಕನ ಇದರಲ್ಲಿ ಅಳವಡಿಸ್ಕೋಬೋದು. ಸೊ ಕುಂಭಕ ಅಂದರೆ ಬ್ರೆತ್ ಹೋಲ್ಡ್. ನಾವು ರೈಟಿಂದ ಉಸಿರು ತೊಗೋತೀವಿ. ನೆಕ್ಸ್ಟ್ ಕುಂಭಕ ಸ್ವಲ್ಪ ಸೆಕೆಂಡ್ಸ್ಗಳಷ್ಟು ಬ್ರೆತ್ನ ಹೋಲ್ಡ್ ಮಾಡ್ತೀವಿ, ಅಂದರೆ ಉಸಿರು ಕಟ್ತೀವಿ. ನೆಕ್ಸ್ಟ್ ಉಸಿರನ್ನ ಹೊರ ಬಿಡ್ತೀವಿ. ಸೊ ಇದರಲ್ಲಿ ಪೂರಕ, ಕುಂಭಕ, ರೇಚಕ ಇದನ್ನು ನೀವು ನೆನಪಿಟ್ಕೊಳ್ಳಿ. ಸೊ ಇದು 1:2:2 ರೇಷಿಯೋದಲ್ಲಿ ನೀವು ಮಾಡ್ಬೋದು. ಸೊ ಬನ್ನಿ ಈಗ ಪ್ರಾಕ್ಟೀಸ್ ಮಾಡೋಣ. ಪ್ರಣವ ಮುದ್ರ. ಲೆಫ್ಟ್ ಕ್ಲೋಸ್, ರೈಟಿಂದ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. 1 2 3 4. ನೆಕ್ಸ್ಟ್ ರೈಟ್ ಮತ್ತು ಲೆಫ್ಟ್ ಎರಡನ್ನೂ ಕ್ಲೋಸ್ ಮಾಡಿ ಉಸಿರು ಕಟ್ಟಿ 8 ಕೌಂಟಷ್ಟು. 1 2 3 4 5 6 7 8. ಈಗ ಲೆಫ್ಟ್ ನಾಸ್ಟ್ರಿಲಿಂದ ಉಸಿರು ಹೊರ ಹಾಕಿ 8 ಕೌಂಟಷ್ಟು. 1 2 3 4 5 6 7 8. ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ಈ ರೀತಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ. ನಿಮಗೇನಾರ ಕನ್ಫ್ಯೂಷನ್ ಏನಾರ ಇತ್ತು ಅಂತ ಅಂದರೆ, ನಿಮಗೆ ಈ ಕೌಂಟ್ಸ್ಗಳು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ, ನೀವು ನಿಮ್ಮ ಕೆಪಾಸಿಟಿ ಅನುಕೂಲವಾಗಿ ನೀವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ನೀವು ಎಷ್ಟಾದರೂ ನಿಮ್ಮ ಅನುಕೂಲ, ನಿಮ್ಮ ಕೆಪಾಸಿಟಿಗೆ ತಕ್ಕಷ್ಟು ನೀವು ರೈಟ್ ನಾಸ್ಟ್ರಲಿಂದ ನೀವೇನು ಮಾಡ್ಬೋದು, ಇನ್ಹೇಲ್ ಮಾಡ್ಬೋದು. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ನೀವು ಕುಂಭಕ ಹಾಕ್ಬೋದು, ಹೋಲ್ಡ್ ಮಾಡ್ಬೋದು. ನೆಕ್ಸ್ಟು ನೋಡಿ ನಿಮ್ಮ ಅನುಕೂಲ ಎಷ್ಟು ನೋಡ್ಕೊಂಡು ನೀವು ಎಕ್ಸೇಲ್ ಮಾಡೋದು. ಸೊ ಈ ರೀತಿ ನಿಮ್ಮ ಒಂದು ಕೆಪಾಸಿಟಿ, ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಈ ರೀತಿ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಈ ಒಂದು ಪ್ರಾಣಾಯಾಮ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು 5 ಸೈಕಲ್ ಅಷ್ಟು ಇದನ್ನು ನೀವು ರಿಪೀಟ್ ಮಾಡಿ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಯಾವಾಗೂ ನೀವು ಪ್ರಾಕ್ಟೀಸ್ ಮಾಡುವಾಗ ಇದನ್ನು ಸ್ಲೋ ಆಗಿ, ಡೀಪಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ನೀವು ಇನ್ಹೇಲ್ ಮಾಡುವಾಗ, ಉಸಿರು ತಗೊಳ್ಳುವಾಗ ನಿಮ್ಮ ಹೊಟ್ಟೆ ಹೋಗಬೇಕು, ಮತ್ತು ಉಸಿರು ಬಿಡುವಾಗ, ಎಕ್ಸೇಲ್ ಮಾಡುವಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗಬೇಕು. ಸೊ ಅಷ್ಟು ನೀವು ಸ್ಲೋ ಆಗಿ, ಡೀಪಾಗಿ ಮಾಡಿ. ಆಗ ಅಷ್ಟೇ ಇದು ನಿಮಗೆ ಖಂಡಿತವಾಗ್ಲೂ ಇದು ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಸೂರ್ಯಭೇದಿ ಪ್ರಾಣಾಯಾಮದ ವಿಡಿಯೋ, ಇದರ ಒಂದು ಟೆಕ್ನಿಕ್ ಏನಿದೆಯಲ್ಲ, ಇದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಏನಾರ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ಡೆಫಿನೆಟಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.